ಬೆಂಕಿ ಹಚ್ತೀನಿ, ದಂಗೆ ಮಾಡಿಸ್ತೀನಿ, ಚಪ್ಪಲಿಯಲ್ಲಿ ಹೊಡಿಸ್ತೀನಿ. ಇದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಮುಖಂಡನ ದರ್ಪದ ಮಾತು. ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತ ಮೇಲೆ ಮನಬಂದಂತೆ ಬೈದಿದ್ದಾನೆ. ಬ್ಯಾನರ್ ಹಾಕೋಕೆ ಅವಕಾಶ ಪಡೆಯಲಿಲ್ಲ ಅಂತ ಹೇಳಿ ಅಧಿಕಾರಿ ಹೇಳ್ತಾ ಇದ್ರು ಕೂಡ ಕಾಂಗ್ರೆಸ್ ಮುಖಂಡ ಕೇಳೋ ಪರಿಸ್ಥಿತಿಯಲ್ಲೇ ಇಲ್ಲ. ಅವಾಚ್ಯ ಪದ ಬಳಕೆಗೆ ಪೌರಾಯುಕ್ತೆ ಕಣ್ಣೀರು ಹಾಕಿದ್ದಾರೆ. ಬನ್ನಿ, ಏನಿದು ಚಿಕ್ಕಬಳ್ಳಾಪುರ ಬ್ಯಾನರ್ ರಾಜಕೀಯ? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೋಡೋಣ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದ್ದೀನಿ. ನಾವೊಂದ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಎಲ್ಲ ವಾರ್ಡಿಂದ ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬಳ್ಳಾರಿ ಆಯ್ತು, ಚಿಕ್ಕಬಳ್ಳಾಪುರದಲ್ಲೂ ಬ್ಯಾನರ್ ಬಡಿದಾಟ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದ್ದೀನಿ. ಕಾಂಗ್ರೆಸ್ ಮುಖಂಡ ಪೌರಾಯುಕ್ತೆ ನಡುವೆ ಬ್ಯಾನರ್ ಫೈಟ್. ಕಂಪ್ಲೇಂಟ್ ಬಂದಿರೋದ್ರಿಂದ ತೆಗ್ಸಿದೀವಿ ಅಂತ. ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಕಲ್ಟ್ ಚಿತ್ರದ ಬ್ಯಾನರ್ ತೆರವು, ಅಮೃತಾಗೆ ಜೀವ ಬೆದರಿಕೆ. ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ತಂದೀಗ. ಬಳ್ಳಾರಿ ಬ್ಯಾನರ್ ಗಲಾಟೆಗೆ ನೆತ್ತರು ಹರಿದಿತ್ತು. ಫೈರಿಂಗ್ಗೆ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದ. ಇನ್ನು ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ಇದೀಗ ಚಿಕ್ಕಬಳ್ಳಾಪುರದಲ್ಲಿನ ಬ್ಯಾನರ್ ಕಿಚ್ಚು ಬೆದರಿಕೆ ಹಂತಕ್ಕೆ ಹೋಗಿದೆ. ಕಲ್ಟ್ ಸಿನಿಮಾದ ಬ್ಯಾನರ್ ತೆರವು ಮಾಡಿದಕ್ಕೆ ಬೆಂಕಿ ಹಚ್ಚಿಸ್ತೀನಿ, ದಂಗೆ ಎಬ್ಬಿಸ್ತೀನಿ ಅಂತ ಕಾಂಗ್ರೆಸ್ ಮುಖಂಡ ಆವಾಜ್ ಹಾಕಿರೋ ಆಡಿಯೋ ವೈರಲ್ ಆಗಿದೆ. ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ತಂದೀಗ. ನಾನು ಮನುಷ್ಯ ಅಲ್ಲ ತಿಳ್ಕೋ, ಪೌರಾಯುಕ್ತೆಗೆ ಬೆದರಿಕೆ. ಇದಿಷ್ಟೇ ಅಲ್ಲ, ಬ್ಯಾನರ್ ತೆಗೆಸಿದ್ದಕ್ಕೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದ ಪೌರಾಯುಕ್ತೆಯಾಗಿರೋ ಅಮೃತಾಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮತ್ತಷ್ಟು ಬೆದರಿಕೆ ಹಾಕಿರೋ ಆಡಿಯೋ ವೈರಲ್ ಆಗ್ತಿದೆ. ನಾನು ಮನುಷ್ಯ ಅಲ್ಲ, ಒಳ್ಳೆ ರೀತಿಯಲ್ಲಿದ್ರೆ ಸರಿ, ಇಲ್ದಿದ್ರೆ ತಾಲೂಕಿನಿಂದಲೇ ನೀನು ಓಡಿಸ್ತೀನಿ ಅಂತಾನು ಧಮ್ಕಿ ಹಾಕಿರೋ ಆರೋಪ ಕೇಳಿ ಬಂದಿದೆ. ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಬ ಅನ್ನ ಮಗು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಿ ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲೇ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಕಟ್ಟಿದ್ ಬ್ಯಾನರ್ ಬಿಚ್ಚ ಮಗ MLA ಬ್ಯಾನರ್ ಕಟ್ಸಿದೀನಿ. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ, ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ ನೋಡಿ ಸರ್. ಬ್ಯಾನರ್ ಹಾಕೋಕೆ ಅವಕಾಶ ಪಡೆದಿಲ್ಲ ಎಂದ ಪೌರಾಯುಕ್ತೆ. ವಿಚಾರ ಏನಂದ್ರೆ, ಶಿಡ್ಲಘಟ್ಟದಲ್ಲಿ ಅನಧಿಕೃತವಾಗಿ ಕಲ್ಟ್ ಚಿತ್ರದ ಬ್ಯಾನರ್ ಹಾಕಲಾಗಿತ್ತು. ಈ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿ ಬಂದಿದ್ವು. ಬ್ಯಾನರ್ನಿಂದ ರಸ್ತೆ ಅಪಘಾತವೂ ಆಗಿದೆ ಅಂತ ಸಾರ್ವಜನಿಕರು ದೂರು ನೀಡಿದ್ರು. ಹೀಗಾಗಿ ಪೌರಾಯುಕ್ತೆ ಅಮೃತ ಅವರು ಬ್ಯಾನರ್ಗಳನ್ನ ತೆರವು ಮಾಡಿಸಿದಾರಂತೆ. ಇಷ್ಟಕ್ಕೆ ಸಿಟ್ಟಾದ ಕಾಂಗ್ರೆಸ್ ರಾಜ್ಯ ಸಂಯೋಜಕ ರಾಜೀವ್ ಗೌಡ ಅಮೃತ ಅವರಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಎಲ್ಲ ವಾರ್ಡಿಂದ ಬರ್ಸ್ತೀನಿ ದಂಗೆನ. TV9 ಎದುರು ಕಣ್ಣೀರಿಟ್ಟ ಪೌರಾಯುಕ್ತೆ ಅಮೃತ. ಅಶ್ಲೀಲ ಪದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ TV9 ಎದುರು ಪೌರಾಯುಕ್ತೆ ಅಮೃತ ಗೌಡ ಕಣ್ಣೀರಿಟ್ರು. ದಯವಿಟ್ಟು ಸೈಲೆಂಟ್ ಆಗಿರಿ, ಅಳಬೇಡ್ರೆ ಜಾಸ್ತಿ ನಮಗೆ ಜಾಸ್ತಿ ರೈಸ್ ಆಗಿಬಿಡುತ್ತಿಲ್ಲ. ದಯವಿಟ್ಟು ಸುಮ್ಮನೆ ಹಂಗೆ ಯೂಸ್ ಮಾಡಬಾರ್ದು ಸರ್. ನಾನು ಅವ್ರಿಗೆ ಆಡಿಯೋದಲ್ಲೂ ಹೇಳಿದೆ ಸರ್, ಹಾಗೆಲ್ಲ ಬೈಬೇಡಿ, ನಾವೇನು ತಪ್ಪು ಮಾಡಿಲ್ಲ, ನಾವು ಇರೋದನ್ನು ಹೇಳಿದ್ದೀವಿ. ತೊಂದರೆ ಆಗ್ತಿದ್ದರಿಂದ ನಾವು ಹೇಳಿದ್ವಿ, ಅದನ್ನು ತೆಗೆದಿಟ್ಟಿದ್ದಾರೆ ಅಷ್ಟೇ. ನೀವು ಹಾಗೆ ನಮ್ಮ ಎಂಪ್ಲಾಯೀಸ್ಗಳನ್ನೆಲ್ಲ ಹಂಗೆ ಬೈಬೇಡಿ ಅಂತ ಹೇಳಿದೆ. ನಾನು ಫಸ್ಟ್ ಟೈಮ್ ನಾನು ಕಾಲ್ ಕೂಡ ಕಟ್ ಮಾಡಿಬಿಟ್ಟೆ. ಅದು ತುಂಬ ವಿಪರೀತಕ್ಕೆ ಹೋಗ್ತಾ ಇತ್ತು ಅಂದಾಗ ನಾನು ಕಾಲ್ ಕಟ್ ಮಾಡಿಬಿಟ್ಟೆ ಸರ್. ಅದು ಸುಮ್ಮನೆ ಇದು ಇಶ್ಯೂ ದೊಡ್ಡದಾಗೋದು ಬೇಡ ಅಂತ. ಮತ್ತೆ ಅವರೇ ಕಾಲ್ ಮಾಡಿ ಮತ್ತೆ ಕಾಲ್ ಯಾಕೆ ಕಟ್ ಮಾಡಿದ್ರಿ ಅಂತಲೂ ಹೇಳಿದ್ರು.
ನಾವು ನನ್ನ ಕಡೆಯಿಂದ ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಸರ್. ಮಾತಾಡಬೇಡಿ, ಹಾಗೆ ಏನಾದ್ರು ಇದ್ರೆ ನಾನು ಚೆಕ್ ಮಾಡಿಸ್ತೀನಿ ಅಂತ ನಾನು ಹೇಳಿದೆ ಸರ್. ಅಶ್ಲೀಲ ಪದಗಳಿಂದ ನಿಂದಿಸಿದ್ದಕ್ಕೆ ಬೇಸರಗೊಂಡಿರೋ ಪೌರಾಯುಕ್ತೆ ಅಮೃತ ತಂದೆಯ ಆಸೆ ಈಡೇರಿಸಲು ಕೆಎಎಸ್ ಅಧಿಕಾರಿಯಾದೆ. ಇಲ್ಲಿ ನೋಡಿದ್ರೆ ಅಕ್ರಮ ಬ್ಯಾನರ್ ತೆರವು ಮಾಡಿದ್ದಕ್ಕೆ ನಿಂದಿಸ್ತಿದ್ದಾರೆ ಅಂದ್ರು. ನಾವು ಅದನ್ನು ಬಿಚ್ಚಿಲ್ಲ, ಅದು ಅರ್ಧ ಬಿದ್ದೋಗಿದ್ರಿಂದ ನಾವು ಅದನ್ನು ತೆಗೆದುಬಿಟ್ಟು ಆಫೀಸಲ್ಲಿ ಇಟ್ಟಿದ್ದೀವಿ. ನಿಮ್ಮ ಎಕ್ಸ್ ಕೌನ್ಸಿಲರ್ಸ್ಗಳಿಗೂ ನಾವು ಅದನ್ನು ಇನ್ಫಾರ್ಮ್ ಮಾಡಿದ್ದೀನಿ. ಇಮಿಡಿಯೇಟ್ ನಾನು ಅಲ್ಲೇ ಇನ್ಫಾರ್ಮ್ ಮಾಡಿದೆ. ಇವ್ರು ನನಗೆ ಇನ್ಫಾರ್ಮ್ ಮಾಡಿದ್ದು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಮೇಡಮ್ ಹಿಂಗೆ ತೆಗೆದಿಟ್ಟಿದ್ದೀವಿ ಅಂದಿದ ತಕ್ಷಣ ನಾನು ಇನ್ಫಾರ್ಮ್ ಮಾಡ್ತೀನಿ ಅಂತ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಕೂಡ ಅವ್ರಿಗೊಬ್ರು ಎಕ್ಸ್ ಕೌನ್ಸಿಲರ್ಗೂ ಕಾಲ್ ಮಾಡಿದ್ರಂತೆ. ನಾನು ಕೂಡ ಮಾಡಿದ್ದೀನಿ, ಇಬ್ರಿಗೆ ಕಾಲ್ ಮಾಡಿ ನಾನು ಹೇಳಿದೆ ಹಿಂಗೆ ಇದನ್ನು ಅರ್ಧ ಬಿದ್ದೋಗಿತ್ತು, ತೆಗೆದಿಟ್ಟಿದ್ದೀವಿ ಸರ್, ಪಕ್ಕದಲ್ಲಿ ಕಟ್ಕೊಳ್ಳಿ. ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್, ನಮಗೆ ನನ್ನ ಹಸ್ಬೆಂಡ್ ಕೂಡ NRI ಇದ್ದಾರೆ. ನಾವು ಅಲ್ಲಿಂದ ಅಲ್ಲಿ ಆಪರ್ಚುನಿಟಿ ಬಿಟ್ಟು ಬೇರೆ ದೇಶದಿಂದ ಬಿಟ್ಟು ನಾನಿಲ್ಲಿ ಬಂದು KS ಎಕ್ಸಾಮ್ಸ್ ಬರೆದು ನಾನಿಲ್ಲಿ ಸೆಲೆಕ್ಷನ್ ಆಗಿ ಸರ್ವಿಸ್ಗೆ ಅಂತಲೇ ಬಂದಿದ್ದು ಸರ್. ನಾನು ಒಳ್ಳೆ ಒಂದು ಪ್ಯಾಕೇಜ್ ಬಿಟ್ಟು ಜನಸೇವೆಗೆ ಅಂತ ನನ್ನ ತಂದೆ ಆಸೆ ಇದ್ದಿದ್ದರಿಂದ ನಾನು ಇಲ್ಲಿ ಬಂದು ಮಾಡಿದೆ. ನಂದು 5 ವರ್ಷ ಸರ್ವಿಸಲ್ಲಿ ಯಾರೂ ಈ ಥರ ಯಾವತ್ತೂ ಮಾತಾಡಿಲ್ಲ ಸರ್. ಈ ಥರ ಇದೆ ನನಗೂ ಫಸ್ಟ್ ಟೈಮ್. ಪೌರಾಯುಕ್ತೆ ಅಮೃತಾಗೆ ಬೆದರಿಕೆ ಹಾಕಿದ ರಾಜೀವ್ ಗೌಡ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪೌರಾಡಳಿತ ಸಿಬ್ಬಂದಿ, ಅಧಿಕಾರಿಗಳು ಪ್ರತಿಭಟನೆ ನಡೆಸಿ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ನಮ್ಮನ್ನ ಕೇಳಿದಾಗ ಮಾತಾಡಿದ್ಮೇಲೆ ನಾವ್ಯಾರಕ್ ಮಾಡ್ಬೇಕು? ಇವಾಗ ಬಂದು ಇಲ್ಲದ್ರೆ ನಾವಂತೂ ಯಾವುದೇ ಕಾರಣಕ್ಕೂ ಇಲ್ಲಿಂದ ಎದ್ದೊಳ್ಳೋದಿಲ್ಲ. ಭೀಮಪ್ಪ ಪಾಟೀಲ್, TV9, ಚಿಕ್ಕಬಳ್ಳಾಪುರ.